ನಮಸ್ಕಾರ ಫ್ರೆಂಡ್ಸ್, ನಮಸ್ಕಾರ ಸ್ಟೂಡೆಂಟ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನರ್ಚರ್ ಮೈಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಮುಂದುವರೆದ ಕನ್ನಡ ಗ್ರಾಮರ್ ಸರಣಿ ಅಂದರೆ ಸೀರೀಸನ್ನು ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ತತ್ಸಮ ತದ್ಭವ ಬಗ್ಗೆ ಮಾಡ್ತಾ ಇದ್ವಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್, ಯಾಕಂದರೆ ಗ್ಯಾರಂಟೀಡ್ ಕ್ವಶನ್ಸ್ ಯಾವುದರಲ್ಲಿ KPSC ಎಕ್ಸಾಮ್ ಇರ್ಬೋದು, FDA ಇರ್ಬೋದು, SDA ಇರ್ಬೋದು, PDO ಇರ್ಬೋದು. ಇದಲ್ಲದೆ ಕೂಡ ಸ್ಕೂಲ್ ಮಕ್ಕಳಿಗೂ ಕೂಡ ಅವರ ಆ್ಯನ್ಯುವಲ್ ಎಕ್ಸಾಮ್ಸಲ್ಲಿ ಅಥವಾ ಏನೇನು ಎಕ್ಸಾಮ್ಸ್ ಕನ್ನಡದಲ್ಲಿ ನಡೀತಾ ಇರುತ್ತೆ ಆ ಗ್ರಾಮರ್ ಟಾಪಿಕಲ್ಲಿ ತುಂಬ ಇಂಪಾರ್ಟೆಂಟ್ ಅಥವಾ ಮೋಸ್ಟ್ಲಿ ಆಸ್ಟ್ ಕ್ವಶನ್ ತತ್ಸಮ ತದ್ಭವ ಬಗ್ಗೆ ನಾವು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಕನ್ನಡ ವ್ಯಾಕರಣದಲ್ಲಿ ಏನೇನು ಕಲಿತೀವಿ ನಾವು ಈ ವಿಡಿಯೋದಲ್ಲಿ ಅಂದರೆ ತತ್ಸಮ ಅಂದರೆ ಏನು, ತದ್ಭವ ಅಂದರೆ ಏನು ಡಿಫ್ರೆನ್ಸ್ ಇವೆರಡಕ್ಕೆ, ಮತ್ತು ಕನ್ವರ್ಟ್ ಮಾಡುವಾಗ ಯೂಸ್ ಮಾಡುವಂಥ ನಿಯಮಗಳು ಅಂದರೆ ರೂಲ್ಸ್ ಏನು, ಅದಕ್ಕೆ ಸುಟೇಬಲ್ ಆಗಿರೋ ಎಕ್ಸಾಂಪಲ್ಸ್ನ ತಗೊಂಡು ನಾವು ವಿಡಿಯೋದಲ್ಲಿ ಕಲಿಯೋಣ. ಮೊದಲಿಗೆ ತತ್ಸಮ ಎಂದರೇನು? ಸಂಸ್ಕೃತದಿಂದ ವಿಕಾರ ಹೊಂದದೆ ಕನ್ನಡದಲ್ಲಿ ಬಳಸುವ ಪದಗಳಿಗೆ ತತ್ಸಮ ಎನ್ನುವರು. ಅಂದರೆ ಏನು ಚೇಂಜಸ್ ಆಗಲ್ಲ, ಒರಿಜಿನಾಲಿಟಿಯಲ್ಲಿ ಏನಿರುತ್ತೆ ಸಂಸ್ಕೃತಲ್ಲಿ ಅದನ್ನೇ ನಾವು ಕನ್ನಡದಲ್ಲಿ ಯೂಸ್ ಮಾಡ್ತೀವಿ. ಆ ವರ್ಡ್ಗೆ ನಾವು ಏನೂ ಚೇಂಜಸ್ ಮಾಡಿರಲ್ಲ ಅನ್ನೋ ಪದಗಳಿಗೆ ನಾವು ತತ್ಸಮ ಪದ ಅಂತ ಹೇಳ್ತೀವಿ. ಇವಾಗ ನೋಡಿ, ತತ್ಸಮ ಅನ್ನೋದು ಬಿಡಿಸಿ ಬರೆದ್ರೆ ತತ್ ಪ್ಲಸ್ ಸಮ ಅಂದರೆ ತತ್ ಸಮ, ಒರಿಜಿನಲ್ ಏನಿದೆ ಅದೇ ಸಮವಾಗಿ ನಾವು ಯೂಸ್ ಮಾಡ್ತೀವಿ, ಏನು ಚೇಂಜಸ್ ಮಾಡಲ್ಲ ಇಲ್ಲಿ. ಎಕ್ಸಾಂಪಲ್ ನೋಡಿ, ಸೀತಾ, ರಾಮ, ಮಾಲಾ, ಶಾಲಾ ಇವು ಸಂಸ್ಕೃತದಲ್ಲಿ ಹೇಗಿದೆ ಹಾಗೆ ನಾವು ಕನ್ನಡದಲ್ಲಿ ಬಳಸ್ತೀವಿ. ಸೊ ಏನು ಅರ್ಥ ಆಯಿತು ನಿಮಗೆ? ಸಂಸ್ಕೃತದಲ್ಲಿರೋ ಪದಗಳನ್ನು ಯಥಾವತ್ತಾಗಿ ಕನ್ನಡದಲ್ಲಿ ನಾವು ಯೂಸ್ ಮಾಡ್ತಾ ಇದ್ರೆ ಆ ಪದಗಳನ್ನು ನಾವು ತತ್ಸಮ ಅಂತ ಹೇಳ್ತೀವಿ. ಹಾಗಾದರೆ ತದ್ಭವ ಅಂದರೆ ಏನು ಅಲ್ವಾ? ತದ್ಭವ ಅಂದರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಅಥವಾ ಪೂರ್ಣ ವಿಕಾರ ಹೊಂದಿ ಕನ್ನಡಕ್ಕೆ ಬಂದಿರುವ ಶಬ್ದಗಳಿಗೆ ತದ್ಭವ ಎನ್ನುವರು. ಅಂದರೆ ನಾವೇನು ಸಂಸ್ಕೃತದಿಂದ ಕನ್ನಡಕ್ಕೆ ಅಡಾಪ್ಟ್ ಮಾಡ್ಕೋತೀವಲ್ಲ ಅಥವಾ ಹೊಂದ್ಕೋತೀವಲ್ಲ ಪದನ, ಆ ಟೈಮಲ್ಲಿ ಸ್ವಲ್ಪ ಚೇಂಜಸ್ಸು ಅಥವಾ ಪೂರ್ಣ ಚೇಂಜಸ್ ನಾವು ಮಾಡಿ ಆ ಪದನ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಆ ಪದಕ್ಕೆ ನಾವು ತದ್ಭವ ಪದ ಅಂತ ಹೇಳ್ತೀವಿ. ಇವಾಗ ನೋಡಿ, ತದ್ಭವನ ಬಿಡಿಸಿ ಬರೆದಾಗ ಏನಾಗುತ್ತೆ? ತತ್ ಪ್ಲಸ್ ಭಾವ ಅಂದರೆ ಒರಿಜಿನಲ್ ಮೀನಿಂಗ್ ಇರುತ್ತೆ, ಭಾವ ಇರುತ್ತೆ, ಅದೇ ಯೂಸ್ ಮಾಡುವಂಥ ವರ್ಡಿಂಗ್ ಸೇಮ್ ಇರಲ್ಲ. ಅರ್ಥ ಆಯ್ತಾ? ಇವಾಗ ನೋಡಿ, ಇನ್ನೊಂದ್ಸಲ ಹೇಳ್ತೀನಿ. ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಅಥವಾ ಪೂರ್ಣ ವಿಕಾರ ಹೊಂದಿ ಕನ್ನಡಕ್ಕೆ ಬಂದಿರುವ ಶಬ್ದಗಳಿಗೆ ನಾವು ತದ್ಭವ ಎನ್ನುವರು. ಇವಾಗ ಉದಾಹರಣೆ ನೋಡಿ, ಸೀತೆ, ಸೀತಾ ಅಂತ ಯೂಸ್ ಮಾಡಿದರೆ ಅದು ತತ್ಸಮ ಆಗುತ್ತೆ, ಸೀತೆ ಅಂತ ಬರೆದ್ರೆ ಅದು ತದ್ಭವ ಆಗುತ್ತೆ. ಅದೇ ಥರ ರಾಮ ಇರೋದು ರಮ ಆಗುತ್ತೆ, ಆದರೆ ನಾವು ಮೋಸ್ಟ್ ಆಫ್ ದಿ ಟೈಮ್ ರಾಮ ಅಂತಾನೆ ಯೂಸ್ ಮಾಡ್ತೀವಿ. ಅದೇ ಥರ ಮಾಲಾ ತದ್ಭವ ರೂಪದಲ್ಲಿ ಮಾಲೆ ಆಗುತ್ತೆ, ಮತ್ತು ಶಾಲಾ ಇರೋದು ಇಲ್ಲಿ ಶಾಲೆ ಅಂತ ಆಗುತ್ತೆ. ಸೊ ಇದು ತದ್ಭವ ರೂಪಕ್ಕೆ ಬಂದಾಗ ಕರೆಸ್ಪಾಂಡಿಂಗ್ ಉದಾಹರಣೆಗಳನ್ನು ನಾನಿಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಇದಕ್ಕೆ ಇರೋ ರೂಲ್ಸ್ಗಳೇನು ಅಂದರೆ, ಇವಾಗ ತತ್ಸಮ ಅಂದರೆ ಏನು, ತದ್ಭವ ಅಂತ ಏನು ಅಂತ ಗೊತ್ತಾಯಿತು. ಆದರೆ ಕನ್ವರ್ಟ್ ಮಾಡೋದು ಹೇಗೆ, ಚೇಂಜಸ್ ಮಾಡೋದು ಹೇಗೆ ಅಂದರೆ ಅದಕ್ಕೆ ಸೆಟ್ ಆಫ್ ರೂಲ್ಸ್ ಇದೆ. ಅವೇನು ರೂಲ್ಸು ಅಂತ ನಾವು ಇಲ್ಲಿ ತಿಳಿದುಕೊಳ್ಳೋಣ. ಮೊದಲನೇದು ನೋಡಿ, ಕೊನೆಯ ದೀರ್ಘ ಸ್ವರ ಹ್ರಸ್ವವಾಗುವುದು ಅಲ್ವಾ? ದೀರ್ಘ ಸ್ವರ ಅಂದರೆ ಏನು, ಹ್ರಸ್ವ ಸ್ವರ ಅಂದರೆ ಏನು ಮೊದಲು ತಿಳಿದುಕೊಳ್ಳೋಣ. ಹ್ರಸ್ವ ಸ್ವರ ಅಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಮಾಡುವಂಥ ಸ್ವರಗಳಿಗೆ ನಾವು ಹ್ರಸ್ವ ಸ್ವರ ಅಂತ ಹೇಳ್ತೀವಿ. ಎರಡು ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಮಾಡುವಂಥ ಸ್ವರಗಳಿಗೆ ನಾವು ದೀರ್ಘ ಸ್ವರ ಅಂತ ಹೇಳ್ತೀವಿ. ಅಂದರೆ ಏನು? ಎಕ್ಸಾಂಪಲ್ಸ್ ಆದರೆ ಹ್ರಸ್ವ ಸ್ವರ ಅಂದರೆ ಇವಾಗ ನೋಡಿ, ಅ, ಇ, ಉ ಏನು ಶಾರ್ಟಾಗಿ ಓದ್ತೀವಲ್ಲ ಅದು ಹ್ರಸ್ವ ಸ್ವರ. ಅದೇ ನೋಡಿ ದೊಡ್ಡ ಹೇಳೋದಾದರೆ ಆ, ಈ, ಊ ಎಳೆದ್ಬಿಟ್ಟು ಹೇಳ್ತಿರಲ್ವಾ, ಎರಡನೇ ಲೆಟರ್ಸು ಸೇಮ್ ಇರೋದನ್ನು ಅದನ್ನು ದೀರ್ಘ ಸ್ವರ ಅಂತ ಹೇಳ್ತೀವಿ. ಸೊ ಸಂಸ್ಕೃತದಲ್ಲಿ ದೀರ್ಘ ಸ್ವರ ಇರೋದು ಕನ್ನಡದಲ್ಲಿ ಬಂದಾಗ ಅದು ಹ್ರಸ್ವ ಸ್ವರ ಆಗುತ್ತೆ. ಅಂದರೆ ತತ್ಸಮದಿಂದ ತದ್ಭವಕ್ಕೆ ಹೋಗುವಾಗ ದೀರ್ಘ ಸ್ವರ ಇರೋದು ಹ್ರಸ್ವ ಸ್ವರ ಆಗುತ್ತೆ. ಎಕ್ಸಾಂಪಲ್ ನೋಡಿ, ಉದಾಹರಣೆಗೆ ನದಿ ಇರೋದು ನದಿ ಆಗುತ್ತೆ. ಅರ್ಥ ಆಯ್ತಾ? ಎರಡನೇ ನಿಯಮ ನೋಡೋದಾದರೆ, ಕೊನೆಯ ಆಕಾರವು ಏಕಾರವಾಗುವುದು. ಅಂದರೆ ತತ್ಸಮದಲ್ಲಿ ಆಕಾರ ಇದ್ದರೆ ಅದು ತದ್ಭವದಲ್ಲಿ ಎ ಅಥವಾ ಏಕಾರ ಆಗುತ್ತೆ. ಇವಾಗ ನಾವು ಆಲ್ರೆಡಿ ಎಕ್ಸಾಂಪಲ್ಸಲ್ಲಿ ಯೂಸ್ ಮಾಡಿದ್ವಿ ಇದನ್ನು ತತ್ಸಮ ತದ್ಭವ ಹೇಳೋ ಟೈಮಲ್ಲಿ. ಇಲ್ಲಿ ನೋಡಿ, ಇದು ಮಾಲಾ ಏನೋ ಆಕಾರ ಇದೆ, ಅದು ಮಾಲೆ ಆಗುತ್ತೆ ಅಲ್ವಾ? ಇದು ಒಂದು ನಮ್ಮದು ಎರಡನೇ ನಿಯಮ. ಮೂರನೇ ನಿಯಮ ಏನು? ಸಂಸ್ಕೃತದಲ್ಲಿನ ವ್ಯಂಜನ ಕನ್ನಡದಲ್ಲಿ ಲೋಪವಾಗುವುದು. ಲೋಪವಾಗೋದಂದರೆ ಕಾಣೆಯಾಗೋದು. ಉದಾಹರಣೆ ನೋಡಿ, ಆತ್ಮನ್ ಅನ್ನೋ ತತ್ಸಮ ಪದ ತದ್ಭವಕ್ಕೆ ಬಂದಾಗ ಆತ್ಮ ಆಗುತ್ತೆ, ವ್ಯಂಜನ ಕಾಣೆಯಾಗುತ್ತೆ. ನೀವು ಹಿಂದಿನ ಸಿನಿಮಾದಲ್ಲಿ ಅಥವಾ ಎಲ್ಲ ಪುರಾಣಗಳು ನೋಡಿದರೆ ನಾವು ರಾಜನ ರಾಜನ್ ಅಂತ ಕರಿತಾ ಇದ್ವಿ ಅಲ್ವಾ? ಆದರೆ ಇವಾಗ ಏನು ಮಾಡ್ತೀವಿ ನಾವು ರಾಜ ಅಂತ ಹೇಳ್ತೀವಿ. ಸೊ ಅದು ಕೂಡ ತತ್ಸಮ ತದ್ಭವಕ್ಕೆ ಎಕ್ಸಾಂಪಲ್ ನೀವು ತಗೋಬಹುದು. ಏನು, ರಾಜನ್ ಇರೋದು ರಾಜ ಆಗುತ್ತೆ. ಮತ್ತು ನೆಕ್ಸ್ಟ್ ರೂಲ್ಸ್ ನೋಡೋದಾದರೆ,
ಸಂಸ್ಕೃತದಲ್ಲಿನ ಮಹಾಪ್ರಾಣಗಳು ಕನ್ನಡಕ್ಕೆ ಬಂದಾಗ ಅಲ್ಪ ಪ್ರಾಣವಾಗುತ್ತದೆ. ಸೊ ಮಹಾಪ್ರಾಣ ಅಲ್ಪ ಪ್ರಾಣ ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಇವಾಗ ಉದಾಹರಣೆ ನೋಡಿ, ಧನ ಇರೋದು ಧನ ಆಗುತ್ತೆ. ಸೊ ಏನಾಯ್ತು ಇಲ್ಲಿ, ಮಹಾಪ್ರಾಣದಲ್ಲಿರೋ ಅಲ್ಪ ಪ್ರಾಣವಾಗಿ ದ ಅಂತ ಬಂತು ಅಲ್ವಾ. ಧನ ಅನ್ನೋದು ತತ್ಸಮದಲ್ಲಿ ತದ್ಭವದಲ್ಲಿ ಧನ ಅಂತ ಆಗುತ್ತೆ. ಇದು ನಮಗೆ 4ನೇ ರೂಲ್ಸ್ ಆಗುತ್ತೆ. ನೆಕ್ಸ್ಟ್ ರೂಲ್ಸ್ ಯಾವುದು, ಭಿನ್ನ ವ್ಯಂಜನಾಂತಗಳು ಕನ್ನಡಕ್ಕೆ ಬಂದಾಗ ದ್ವಿತ್ವದೊಡನೆ ಊಕಾರವಾಗುತ್ತದೆ ಅಲ್ವಾ. ಭಿನ್ನ ವ್ಯಂಜನಾಂತಗಳು ಅಂದ್ರೆ ಬೇರೆ ಬೇರೆ ವ್ಯಂಜನಾಂತಗಳು, ದಿಕ್ ಅಲ್ವಾ, ಕ ವ್ಯಂಜನ ಇದೆ, ಅದು ಕನ್ನಡಕ್ಕೆ ಬಂದಾಗ ಏನಾಗುತ್ತೆ, ದ್ವಿತ್ವದೊಡನೆ ಅಂದ್ರೆ ಒತ್ತಕ್ಷರ ಅಂದ್ರೆ ಸೇಮ್ ಒತ್ತಕ್ಷರ, ಸಜಾತಿ ಒತ್ತಕ್ಷರ ಅಂತ ಏನ್ ಹೇಳ್ತೀವಿ ಅದು ಆಗುತ್ತೆ. ದ್ವಿತ್ವ ಅಂದ್ರೆ ಸಜಾತಿ ಒತ್ತಕ್ಷರ ಅಂತ ನೀವು ನೆನ್ಪಿಟ್ಕೋಬಹುದು. ಅದರ ಜೊತೆಗೆ ಊಕಾರ ಬರುತ್ತೆ. ಇವಾಗ ನೋಡಿ, ದಿಕ್ಕಿರೋದು ದಿಕ್ಕು ಆಯ್ತು, ಕಾಗೆ ಕ ಒತ್ತಕ್ಷರ ಇದೆ ಮತ್ತೆ ಅದಕ್ಕೆ ಊಕಾರ ಇದೆ ಅಲ್ವಾ, ದಿಕ್ಕು. ಸೊ ಭಿನ್ನ ವ್ಯಂಜನಾಂತಗಳು ಬಂದಾಗ ಕನ್ನಡದಲ್ಲಿ ಅದು ದಿಕ್ಕು ಅಂದ್ರೆ ದ್ವಿತ್ವದೊಡನೆ ಊಕಾರ ಬರುತ್ತೆ. ಅದೇ ತರ ನೆಕ್ಸ್ಟ್ ರೂಲ್ಸ್ ನೋಡಿ, ಸಂಸ್ಕೃತದಲ್ಲಿನ ವ್ಯಂಜನಗಳು ಕನ್ನಡಕ್ಕೆ ಬಂದಾಗ ಅದು ದ್ವಿತ್ವದೊಡನೆ ಊಕಾರವಾಗುತ್ತದೆ. ಸೇಮ್ ಅದೇ ತರನೇ ನೀವು ಇಲ್ಲಿ ಅನ್ಕೋಬಹುದು, ಧನಸ್ ಇರೋದು ಧನಸ್ಸು ಆಗುತ್ತೆ ಅಲ್ವಾ. ಇಲ್ಲಿ ಏನು ಭಿನ್ನ ವ್ಯಂಜನಾಂತಗಳು ಇಲ್ಲ, ಬೇರೆ ಬೇರೆ 3 ಲೆಟರ್ಸ್ ಇದೆ ಅಲ್ವಾ. ಇದು ಡಿಫ್ರೆನ್ಸ್ ಮೇಲೆ ಇರೋ ರೂಲ್ಸ್ಗೆ ಮತ್ತೆ ಈ ಇರೋ ರೂಲ್ಸ್ಗೆ ಅಲ್ವಾ. ನೆಕ್ಸ್ಟ್ ಮುಂದಿನ ರೂಲಿಗೆ ಹೋಗೋದಾದ್ರೆ, ಕೆಲವು ವ್ಯಂಜನಗಳು ಕನ್ನಡಕ್ಕೆ ಬಂದಾಗ ಅಕಾರವಾಗುತ್ತದೆ. ಇವಾಗ ನೋಡಿ, ಚತುರ್ ಇರೋದು ಚತುರ ಆಗುತ್ತೆ ಅಲ್ವಾ. ವ್ಯಂಜನ ರ ಮಾತ್ರ ವ್ಯಂಜನದಲ್ಲಿತ್ತು, ಅದು ಬಂದು ರ ಅಕಾರವಾಗುತ್ತೆ. ಚತುರ್ ಇರೋದು ಚತುರ ಆಗುತ್ತೆ. ಇದು ಒಂದು ನಮಗೆ ತತ್ಸಮ ತದ್ಭವ ಕ್ರಿಯೆಯಲ್ಲಿ ಸಿಗುವ ನಿಯಮಗಳು. ಮತ್ತೆ ಏನೇನಿದೆ ನೋಡಿ, ಇಲ್ಲಿ ನೆಕ್ಸ್ಟ್ ರೂಲ್ ಏನಂದ್ರೆ, ಸಂಸ್ಕೃತದಲ್ಲಿನ ಶ ಮತ್ತೆ ಷಕಾರಗಳು ಕನ್ನಡಕ್ಕೆ ಬಂದಾಗ ಸಕಾರಗಳಾಗುತ್ತವೆ. ಉದಾಹರಣೆಗೆ ಶಶಿ ಇರೋದು ಸಸಿ ಆಗುತ್ತೆ. ಅಂದ್ರೆ ಸಂಸ್ಕೃತದಲ್ಲಿ ತತ್ಸಮ ಪದದಲ್ಲಿ ಶ ಮತ್ತೆ ಶ ಇದ್ರೆ ಅದು ಕನ್ನಡಕ್ಕೆ ಬಂದಾಗ ಅಂದ್ರೆ ತದ್ಭವ ರೂಪದಲ್ಲಿ ಸಕಾರ ಆಗುತ್ತೆ. ಉದಾಹರಣೆ ನೋಡಿದ್ರೆ ನಿಮಗೆ ಕ್ಲಾರಿಟಿ ಸಿಗುತ್ತೆ ಅಲ್ವಾ. ಶಶಿ ಇರೋದು ಸಸಿ ಆಗುತ್ತೆ. ನೆಕ್ಸ್ಟ್ ರೂಲ್ಸ್ ಏನು, ಸಂಸ್ಕೃತದಲ್ಲಿನ ಯಕಾರಗಳು ಕನ್ನಡಕ್ಕೆ ಬಂದಾಗ ಜಕಾರಗಳಾಗುತ್ತವೆ. ಉದಾಹರಣೆಗೆ ಜಶ ಇರೋದು ಜಸ ಆಗುತ್ತೆ. ಇಲ್ಲಿ 2 ನೀವು ಅಬ್ಸರ್ವ್ ಮಾಡ್ಬೋದು, ಯ ಇರೋದು ಜ ಆಗುತ್ತೆ, ಶ ಇರೋದು ಸ ಆಗುತ್ತೆ. ಸೊ ನೀವು ಮೇಲೆ ಕಲ್ತಿರೋ ರೂಲ್ ಕೂಡ ಇಲ್ಲಿ ಯೂಸ್ ಆಗುತ್ತೆ. ಏನ್ ಕಲ್ತ್ವಿ, ಯಕಾರಕ್ಕೆ ನಮಗೆ ಜಕಾರ ಬರುತ್ತೆ ಅಂತ ಕಲ್ತ್ವಿ ಅಲ್ವಾ. ಇದಕ್ಕೆ ಎಕ್ಸಾಂಪಲ್ಸ್ ಅನ್ನ ನಾವು ಡೀಟೇಲ್ ಆಗಿ ಆಲ್ಮೋಸ್ಟ್ 50 ಮೋರ್ ದೆನ್ 50 100 ನಾವು ಈ ವಿಡಿಯೋದಲ್ಲಿ ಕಲಿತೀವಿ ಆಯ್ತಾ. ನೆಕ್ಸ್ಟ್ ರೂಲ್ ಏನು, ಫಕಾರಗಳ ಕನ್ನಡಕ್ಕೆ ಬಂದಾಗ ಹಕಾರಗಳಾಗುತ್ತೆ. ಏನದು ಅಂದ್ರೆ ಪಾಲು ಇರೋದು ಹಾಲು ಆಗುತ್ತೆ. ಇದ್ರ ಜೊತೆಗೆ ನಾವು ತುಂಬಾ ಫೇಮಸ್ ಪೆಣ್ಣು ಅಂತ ಇರೋದು ಹೆಣ್ಣು ಆಗುತ್ತೆ ಅಲ್ವಾ. ಅಂದ್ರೆ ಫಕಾರಗಳು ಕನ್ನಡಕ್ಕೆ ಬಂದಾಗ ಹಕಾರಗಳಾಗುತ್ತೆ. ಇದು ಕೂಡ ಒಂದು ನಾವು ತತ್ಸಮ ತದ್ಭವ ಕ್ರಿಯೆಯಲ್ಲಿ ಬಳಸುವಂತದ್ದು ನಿಯಮಗಳು ಅಂದ್ರೆ ರೂಲ್ಸ್. ಮುಂದಿನ ರೂಲ್ಸ್ ನೋಡೋದಾದ್ರೆ ನಾವು ಪ ಬ ಮ ಕಾರಗಳು ಕನ್ನಡಕ್ಕೆ ಬಂದಾಗ ವಕಾರಗಳಾಗುತ್ತವೆ. ನೋಡಿ ಇಲ್ಲಿ ಉದಾಹರಣೆ, ಕಬಲ ಇರೋದು ಕವಳ ಆಗುತ್ತೆ. ಅಂದ್ರೆ ಬಕಾರಕ್ಕೆ ನಮಗೆ ವಕಾರ ಬಂದಿದೆ ಅಲ್ವಾ. ಸೊ ತತ್ಸಮದಲ್ಲಿ ಪ ಬ ಮ ಕಾರ ಇದ್ದರೆ ಕನ್ನಡಕ್ಕೆ ಬಂದಾಗ ಅದು ವಕಾರ ಆಗುತ್ತೆ. ನೆಕ್ಸ್ಟ್ ರೂಲ್ಸ್ ಏನು, ವಕಾರಗಳು ಅಂದ್ರೆ ನಮ್ಮ ಸಂಸ್ಕೃತದಲ್ಲೇ ವಕಾರ ಇದ್ದಾಗ ಕನ್ನಡದಲ್ಲಿ ಅದು ಬಕಾರಗಳಾಗುತ್ತವೆ. ಇವಾಗ ನೋಡಿ, ವೇಗ ಇರೋದು ನಮಗೆ ಬೇಗ ಅಂತ ಹೇಳ್ತೀವಿ. ವೇಗ ಅನ್ನೋ ಪದದು ಸಂಸ್ಕೃತ ಪದ ಆದರೆ ಬೇಗ ಅನ್ನೋ ಪದ ಕನ್ನಡಕ್ಕಾಗುತ್ತೆ. ಅರ್ಥ ಆಯ್ತಾ. ನೆಕ್ಸ್ಟ್ ರೂಲ್ಸ್ ನೋಡೋದಾದ್ರೆ, ವರ್ಗದ ಪ್ರಥಮಾಕ್ಷರಗಳು ಅದೇ ವರ್ಗದ ತೃತೀಯ ವರ್ಣಗಳಾಗುತ್ತವೆ ಅಥವಾ ತೃತೀಯ ವರ್ಗಾಕ್ಷರಗಳಾಗುತ್ತವೆ. ಏನದು ಪ್ರಥಮಾಕ್ಷರಗಳು ಅಂದ್ರೆ ಕ ಚ ಟ ತ ಪ ಅಲ್ವಾ. ನಾ ಇದನ್ನ ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ. ಸೊ ವ್ಯಂಜನದಲ್ಲಿ ಮೊದಲನೇ ಲೈನಲ್ಲಿ ಏನು ಬರುತ್ತೆ ಅದನ್ನ ನಾವು ಪ್ರಥಮಾಕ್ಷರಗಳು ಅಂತ ಹೇಳ್ತೀವಿ. ಅದೇ ಇದರಲ್ಲಿ ಥರ್ಡ್ ಲೈನಲ್ಲಿ ಬರೋದು ನಮಗೆ ತೃತೀಯ ವರ್ಣಗಳು ಅಥವಾ ತೃತೀಯ ಅಕ್ಷರಗಳು ಅಂತ ಹೇಳ್ತೀವಿ. ಅಂದ್ರೆ ಕ ಚ ಟ ತ ಪಗಳಿಗೆ ಕರೆಸ್ಪಾಂಡಿಂಗ್ ಗಜಡ ದಬಗಳು ತದ್ಭವ ರೂಪದಲ್ಲಿ ಬರುತ್ತೆ ಅಂತ ನಾವು ಇಲ್ಲಿ ಹೇಳ್ತಾ ಇರೋದು. ಉದಾಹರಣೆ ನೋಡಿ, ತಟಗೆ ದಡ ಆಗುತ್ತೆ. ಅಂದ್ರೆ ತಗೆ ಕರೆಸ್ಪಾಂಡಿಂಗ್ ಯಾವ್ದಿರೋದು ದ ಇರೋದಲ್ವಾ. ಸೊ ತಗೆ ದ ಬರ್ತಾ ಇದೆ ಅಂದ್ರೆ ಫಸ್ಟ್ ಲೈನ್ ಆಫ್ ವ್ಯಂಜನ ಏನಿದೆ ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿರೋ ಥರ್ಡ್ ಲೈನ್ ಆಫ್ ವ್ಯಂಜನಗಳು ನಿಮಗೆ ಇಲ್ಲಿ ಆದೇಶವಾಗಿ ಬರ್ತವೆ ಅಥವಾ ರೀಪ್ಲೇಸ್ ಮಾಡ್ತವೆ ಅಂತ ನಾವು ಅನ್ಕೋಬಹುದು. ಮತ್ತೆ ರೂಲ್ಸ್ ಏನೇನಿದೆ, ಟ ಠ ಡ ಲ ಕಾರಗಳು ಕನ್ನಡಕ್ಕೆ ಬಂದಾಗ ಳ ಕಾರಗಳಾಗುತ್ತವೆ. ಇವಾಗ ನೋಡಿ, ಜಲ ಇರೋದು ಜಳ ಆಗುತ್ತೆ. ಅಂದ್ರೆ ಲ ಇರೋದು ನಮಗೆ ಳ ಆಯಿತು. ಸೊ ಟ ಠ ಡ ಲ ಕಾರಗಳು ಕನ್ನಡಕ್ಕೆ ಅಂದರೆ ತದ್ಭವ ರೂಪಕ್ಕೆ ಬಂದಾಗ ಅದು ರೀಪ್ಲೇಸ್ ಆಗಿ ಳ ಕಾರಗಳಾಗುತ್ತವೆ. ನೆಕ್ಸ್ಟು ಕೆಲವು ಶಬ್ದಗಳು ಅನುಸ್ವಾರಗಳು ಅಂದರೆ
ಅಥವಾ ಅಹ ಎರಡು ಅನುಸ್ವಾರಗಳು ಇದಾವಲ್ವ, ಅವು ಕನ್ನಡಕ್ಕೆ ಬಂದಾಗ ಲೋಪವಾಗುತ್ತದೆ. ಇವಾಗ ನೋಡಿದ್ದು ಕಲಂಕು ಇರೋದು ಕಲಕು ಆಗುತ್ತೆ. ಅದೇ ತರಹ ಇದು ಅಂಕಾರಕ್ಕೆ ಆದರೆ ಆಕಾರಕ್ಕೆ ಅಂತಃಪುರ ಅಂತ ನಾವು ಮೊದಲು ಹೇಳ್ತಾ ಇದ್ವಲ್ಲ, ಅದು ಕನ್ನಡದಲ್ಲಿ ಬಂದಾಗ ಅಂತಃಪುರ ಆಗುತ್ತೆ. ಅಂದರೆ ಅದು ಲೋಪವಾಗಿ ಹೋಗುತ್ತೆ, ಕಾಣೆಯಾಗಿ ಹೋಗುತ್ತೆ ತದ್ಭವ ರೂಪಕ್ಕೆ ಬಂದಾಗ. ಇವಷ್ಟೇ ರೂಲ್ ಅಲ್ದ, ಇದಕ್ಕಿಂತ ಮೇನ್ ರೂಲ್ ಏನು, ಇವೆಲ್ಲ ಅಲ್ಪ ಸ್ವಲ್ಪ ಚೇಂಜಸ್ ಆಗೋದು. ಇದರ ಜೊತೆಗೆ ಏನು ಪೂರ್ಣ ವಿಕಾರ ಹೊಂದುತ್ತೆ, ಅಂದರೆ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ ವರ್ಡ್ ತದ್ಭವ ರೂಪಕ್ಕೆ ಬಂದಾಗ. ಇಲ್ಲಿ ನೋಡಿ ಅಮೃತ ಇರೋದು ಅಮರ್ದು ಆಗುತ್ತೆ. ಸೊ ನಿಮಗೆ ಪೂರ್ಣ ವಿಕಾರ ಹೊಂದುವ ಪದಗಳು ಕೂಡ ತುಂಬ ಸಿಗುತ್ತೆ ತದ್ಭವ ರೂಪದಲ್ಲಿ ಅಲ್ವಾ. ಸೊ ನಮಗೆ ಎಲ್ಲ ರೂಲ್ಸ್ ಕಲ್ತ್ಕೊಂಡ್ವಿ, ಎಕ್ಸಾಂಪಲ್ಸ್ ಕಲಿದಿದ್ರೆ ಹೇಗಲ್ವಾ, ಓದನ್ವಾ. ಸೊ ಇಲ್ಲಿ ನಾನು ತುಂಬ ಎಷ್ಟು ಎಕ್ಸಾಮ್ಸಲ್ಲಿ ರಿಪೀಟ್ ಆಗುತ್ತೆ ಅವೆಲ್ಲ ವರ್ಡ್ಸನ್ನು ನಾನು ಇಲ್ಲಿ ಆಲ್ಮೋಸ್ಟ್ ಎಲ್ಲ ಲಿಸ್ಟ್ ಮಾಡಿದ್ದೀನಿ. ಇದಷ್ಟೇ ಅಲ್ಲದೆ ಎಲ್ಲೆಲ್ಲಿ ನಿಮ್ಗೆ ಸಿಗುತ್ತೆ ಅದನ್ನೆಲ್ಲ ನೀವು ನೋಟ್ಬುಕ್ಕಲ್ಲಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಓದನ್ವಾ. ಮೊದಲಿಗೆ ಗ್ರಹ ತದ್ಭವ ರೂಪಿಗೆ ಗರ ಆಗುತ್ತೆ. ಸೊ ನಾನು ಇಲ್ಲಿ ಓದ್ತಾ ಹೋಗ್ತೀನಿ, ತತ್ಸಮ ಫಸ್ಟ್ ಓದ್ತೀನಿ, ಆಮೇಲೆ ತದ್ಭವ ಓದ್ತೀನಿ. ನೀವು ಕೂಡ ನನ್ನ ಜೊತೆಗೆ ಓದಿ. ಗ್ರಹ ಗರ, ಸುಧೆ ಸೊದೆ, ಲಕ್ಷ ಲಕ್ಕ, ಕಾವ್ಯ ಕಬ್ಬ, ತಟ ತಡಿ, ದಾಡಿಮ ದಾಳಿಂಬೆ, ಶಿರ ಸಿರ, ಧರ್ಮ ಧರುಮ ಅಥವಾ ಧಮ್ಮ, ಶ್ರೀ ಸಿರಿ, ಋಷಿ ರಿಸಿ, ಶಶಿ ಸಸಿ, ಯುಗ ಜುಗ, ಕಲಶ ಕಳಸ, ಲಕ್ಷ್ಮಿ ಲಕ್ಕಿ ಅಥವಾ ಲಕುಮಿ, ದೀಪಿಕಾ ದಿವಿಗೆ, ಫಲಕ ಹಲಗೆ, ಪಾಲು ಹಾಲು, ಪ್ರಾಣ ಹರಣ, ಪೆನ್ನು ಹೆಣ್ಣು, ಚೂರ್ಣ ಸುಣ್ಣ, ಚೀರ ಸೀರೆ, ಯಮ ಜವ, ತ್ರಿಪದಿ ತಿವದಿ, ಕಪಿಲ ಕವಿಲೆ, ಪಂದಿ ಹಂದಿ, ವರ್ಣ ಬಣ್ಣ, ವಸತಿ ಬಸದಿ, ವೃಷಭ ಬಸವ, ವೀಥಿ ಬೀದಿ, ವಲ್ಲಿ ಬಳ್ಳಿ, ವೀರ ಬೀರ, ವಿನಾಯಕ ಬೆನಕ. ಇದನ್ನು ನಾವು ಸಾಂಗ್ಸಲ್ಲಿ ತುಂಬ ಕೇಳಿರ್ತೀವಲ್ವ. ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಆಕಾಶ ಆಗಸ, ಕಟಕ ಕಡಗ, ಮಲ್ಲಿಕ ಮಲ್ಲಿಗೆ, ಜಕಟ ಜಗಳ, ಚತುರ ಚದುರ, ಇಲ ಇಳೆ, ಸೆರಂಗು ಸೆರಗು, ಸ್ಥಾನ ತಾನ, ಶಕ್ತಿ ಸಕುತಿ, ಮುಕ್ತಿ ಮುಕುತಿ. ಅದೇ ಥರ ಭಕ್ತಿ ಬಕುತಿ ಆಗುತ್ತೆ. ಇಲ್ಲಿ ಬರ್ದಿಲ್ಲ ನಾನು. ಆಜ್ಞ ಆಣೆ, ಆಲಸ್ಯ ಆಲಸ, ಆಶ್ಚರ್ಯ ಅಚ್ಚರಿ, ಆರ್ಯ ಅಜ್ಜ, ಅಂತಃಪುರ ಅಂತಃಪುರ, ದ್ವಿತೀಯ ಬಿದಿಗೆ, ತೃತೀಯ ತದಿಗೆ, ಚತುರ್ಥಿ ಚವತಿ, ಪತ್ತನ ಪಟ್ಟಣ, ಪ್ರಣತಿ ಹಣತಿ, ಕೂಷ್ಮಾಂಡ ಕುಂಬಳ, ಕರ್ತರಿ ಕತ್ತರಿ, ಕುಟಾರ ಕೊಡಲಿ, ಕುಮಾರ ಕುವರ. ಅದೇ ಥರ ಕುಮಾರಿ ಇರೋದು ಕುವರಿ ಆಗುತ್ತೆ. ಕಸ್ತೂರಿ ಕತ್ತುರಿ, ಕ್ಷಣ ಚನ, ಶೂನ್ಯ ಸೊನ್ನೆ, ಸ್ವರ್ಗ ಸಗ್ಗ, ವಿಸ್ತಾರ ಬಿತ್ತರ, ಪಕ್ಷ ಪಕ್ಕ. ಇಲ್ಲಿ ಮಿಸ್ಟೇಕ್ ಆಗಿದೆ. ತ್ಯಾಗ ತ್ಯಾಗ, ಸ್ಮಶಾನ ಮಸನ, ಸನ್ಮಾನ ಸಮ್ಮಾನ, ಮುಖ ಮೊಗ, ಯಾತ್ರೆ ಜಾತ್ರೆ, ಮೃಗ ಮಿಗ, ಶರ್ಕರ ಸಕ್ಕರೆ. ತುಂಬ ಇಂಪಾರ್ಟೆಂಟ್ ಇದು. ದಿಶಾ ದೆಸೆ ಅಲ್ವಾ. ಎಷ್ಟು ತುಂಬ ವರ್ಡ್ಸ್ ಕಲಿತ್ವಿ. ಇದನ್ನು ನೀವು ಡೈಲಿ ಪ್ರಾಕ್ಟೀಸ್ ಮಾಡಿ. ಇದರ ಜೊತೆಗೆ ನಿಮ್ಗೆ ಎಲ್ಲೆಲ್ಲಿ ತತ್ಸಮ ತದ್ಭವಗಳು ಬೇರೆ ಎಕ್ಸಾಮ್ಸಲ್ಲಿ ಕೇಳಿರೋದು ಸಿಗುತ್ತೆ, ಅದನ್ನೆಲ್ಲ ಒಂದು ಕಡೆ ಲಿಸ್ಟ್ ಮಾಡಿ ಬರೀರಿ. ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಈ ಟಾಪಿಕಲ್ಲಿ ನಿಮಗೆ ಈಸಿಯಾಗಿ ಮಾರ್ಕ್ಸನ್ನ ಸ್ಕೋರ್ ಮಾಡ್ಬೋದು. ಏನು ಕಲ್ತ್ವಿ ನಾವು ಇಲ್ಲಿ ಶಾರ್ಟ್ ಸಮರಿ ನೋಡೋದಾದರೆ, ತತ್ಸಮ ಅಂದ್ರೇನು, ಸಂಸ್ಕೃತದ ಛಾಪು ಇರುತ್ತದೆ. ಅಂದರೆ ಎಕ್ಸಾಕ್ಟ್ ವರ್ಡ್ಸ್ ನಾವು ಸಂಸ್ಕೃತದಲ್ಲಿ ಏನಿರುತ್ತೆ ಅದನ್ನೇ ಕನ್ನಡದಲ್ಲಿ ಯೂಸ್ ಮಾಡ್ತೀವಿ. ಅಂದರೆ ಏನೂ ವಿಕಾರ ಹೊಂದುವುದಿಲ್ಲ. ಅದೇ ಥರ ತದ್ಭವ ನೋಡಿದರೆ ಸಾಮಾನ್ಯ ಜನರ ಮಾತಿನ ರೂಪ. ಅಂದರೆ ನಾವು ಚೇಂಜಸ್ ಮಾಡ್ಕೋತೀವಿ, ಅಡಾಪ್ಟ್ ಮಾಡ್ಕೋತೀವಿ ರೀಜ್ನಲ್ ಲ್ಯಾಂಗ್ವೇಜಿಗೆ, ಕನ್ನಡಕ್ಕೆ ತಕ್ಕಂಗೆ ಸ್ವಲ್ಪ ಚೇಂಜಸ್ ಮಾಡ್ತೀವಿ ಅಥವಾ ಪೂರ್ಣ ಚೇಂಜಸ್ ಮಾಡ್ತೀವಿ ಅಲ್ವಾ. ಅದನ್ನೇ ಡೆಫಿನಿಷನ್ ಕರ್ತಿದ್ದಲ್ವಾ, ಸಂಸ್ಕೃತದಿಂದ ಕನ್ನಡದಲ್ಲಿ ಬರುವಾಗ ಅಲ್ಪ ಸ್ವಲ್ಪ ಅಥವಾ ಪೂರ್ಣ ವಿಕಾರ ಹೊಂದಿ ಪದಗಳನ್ನ ನಾವು ಯೂಸ್ ಮಾಡಿದರೆ ಅದನ್ನು ತದ್ಭವ ಪದ ಅಂತ ಹೇಳ್ತೀವಿ. ಏನಕ್ಕೆ, ಜನಸಾಮಾನ್ಯರಿಗೆ ಅದು ಈಸಿ ಆಗಲಿ ಅನ್ನೋದಕ್ಕೆ ಅಲ್ವಾ. ಇದು ನಾವು ಸಮರಿ ಕಲ್ತಿರೋದು.
ಪ್ರಾಕ್ಟೀಸ್ ಮಾಡಿ ನೋಡೋಣ. ಋಷಭಗೆ ತದ್ಭವರೂಪ ಏನು ಬರುತ್ತೆ, ಯೋಗಿಗೆ, ಅದೇ ಥರ ಶರ್ಕರ, ಆಶ್ಚರ್ಯ, ಬ್ರಹ್ಮ. ಟ್ರೈ ಮಾಡಿ ನಿಮ್ಮ ಆನ್ಸರ್ಸನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹೇಗನ್ನಿಸ್ತು ಈ ವಿಡಿಯೋ? ಈಸಿನಾ, ಡಿಫಿಕಲ್ಟಾ? ಇನ್ನಷ್ಟು ಕನ್ನಡ ಪಾಠಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನರ್ಚರ್ ಮೈಂಡ್ಸ್. ಥ್ಯಾಂಕ್ ಯು. ಮತ್ತೆ ಸಿಗೋಣ ಇನ್ನೊಂದು ಕನ್ನಡ ಗ್ರಾಮರ್ ಟಾಪಿಕ್ ಜೊತೆ.